ಹಾಯ್ ಚಿಲ್ಡ್ರನ್, ಹ್ಯಾಪಿ ಚಿಲ್ಡ್ರನ್ಸ್ ಡೇ ಟು ಆಲ್. ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಮಗೆ ಗೊತ್ತು, ನೀವು ಮನೇಲೆ ಕೂತು ಕೂತು ತುಂಬಾ ಬೋರ್ ಆಗಿದೆ. ಆನ್ಲೈನ್ ಕ್ಲಾಸ್ ನೋಡಿ ನೋಡಿ ತುಂಬಾ ಬೇಜಾರಾಗಿದೆ ಅನ್ಸುತ್ತೆ ಅಲ್ವಾ? ಇವತ್ತು ನಾವು ನಮ್ಮ ಶಾಲೆಗೆ ಬಂದಿದ್ದೀವಿ. ಯಾಕೆ ಅಂದ್ರೆ ಮಕ್ಕಳ ದಿನಾಚರಣೆ. ನೀವು ಶಾಲೆ ನೋಡಿ ತುಂಬಾ ದಿನ ಆಯ್ತಲ್ವಾ? ಒಂದ್ಸಲ ಸ್ಕೂಲ್ ನೋಡಿ. ಪುಟಾಣಿಗಳೇ, ನೋಡಿದ್ರೆ ಅಲ್ವಾ ಸ್ಕೂಲ್ನ? ಖುಷಿ ಆಯ್ತಾ ಅಂತ ಅನ್ಕೊಂಡಿದೀನಿ. ಕಳೆದ ವರ್ಷ ಮಕ್ಕಳ ದಿನಾಚರಣೆನ ನಾವು ಇಲ್ಲಿ ಮಾಡಿದ್ವಿ. ನೆನ್ಪು ಮಾಡ್ಕೊಂತ ಬನ್ನಿ. ಇವತ್ತು ನಿಮ್ಗೋಸ್ಕರ ಒಂದು ಸ್ಪೆಷಲ್ ಪ್ರೋಗ್ರಾಮ್ನ ಮಾಡ್ತಾ ಇದೀವಿ. ಪುಟಾಣಿಗಳೇ ಬನ್ನಿ. ಪುಟಾಣಿಗಳೇ, ನಿಮ್ಗೆ ಸ್ಪೆಷಲ್ ಪ್ರೋಗ್ರಾಮ್ ಅಂತ ಹೇಳಿದೆ ನಾನು. ಸ್ಪೆಷಲ್ ಪ್ರೋಗ್ರಾಮ್ ನಾನು ಒಬ್ಬನೇ ಮಾಡಕ್ಕಾಗತ್ತಾ? ಅದಕ್ಕೆ ನನ್ನ ಜೊತೆಗೆ ಸ್ಪೆಷಲ್ ಪರ್ಸನ್ ಕೂಡ ಇದ್ದಾರೆ, ನೋಡಿ. Hi children, a very happy Children's Day to all of you. Sir, you said it's a very special day today. Can you tell me what's so special about this day today? ಹೌದು, ಸ್ಪೆಷಲ್ ಡೇ ಅಂತ ಅಂದ್ರೆ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಸ್ಪೆಷಲ್ ಆಗಿ ಇರ್ಬೇಕಲ್ವಾ ಮಕ್ಕಳೇ? ಪ್ರತಿದಿನ ನಿಮ್ಮ ಮನೇಲಿ ನಿಮ್ ತಾಯಿ ನಿಮ್ಗೆ ಅಡಿಗೆ ಮಾಡ್ಕೊಡ್ತಾರೆ. ಅದು ಪ್ರತಿದಿನ ಮಾಡ್ಕೊಡ್ತಾ ಇರ್ತಾರೆ, ಸ್ಪೆಷಲ್ ಅನ್ಸೋದಿಲ್ಲ. ಆದ್ರೆ ಇವತ್ತು ನೀವು ನಿಮ್ ತಾಯಿಗೆ ಏನಾದ್ರೂ ಮಾಡ್ಕೊಡಿ, ಅದು ಸ್ಪೆಷಲ್ ಡೇ ಅನ್ಸುತ್ತೆ, ಅದು ಸ್ಪೆಷಲ್ ಆಗಿರುತ್ತೆ. ಆ ಸ್ಪೆಷಲ್ ಏನು ಅಂತ ಈ ಸ್ಪೆಷಲ್ ಪರ್ಸನ್ ನಿಮ್ಗೆ ತಿಳಿಸ್ಕೊಡ್ತಾರೆ. ಬನ್ನಿ. Today I'm going to show you how to prepare a yummy, delicious trifle pudding for you all. ಏನು trifle pudding sir? ಬನ್ನಿ ಹೇಳ್ಕೊಡ್ತೀನಿ, ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಗೊತ್ತಾಯ್ತಲ್ಲ ಮಕ್ಕಳೇ ಏನ್ ಮಾಡ್ತಾ ಇದಾರೆ ಅಂತ? ಬನ್ನಿ. ಸ್ಪೆಷಲ್ ಆಗಿರೋದನ್ನ ಹೇಳ್ಕೊಡ್ತಾ ಇದಾರೆ ಮಕ್ಕಳೇ, ಟ್ರೈಫಲ್ ಪುಡಿಂಗ್. ಟ್ರಿಫಲ್ ಪುಡಿಂಗ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಅವರೇ ಹೇಳ್ತಾರೆ, ನೋಡಿ. To prepare the trifle pudding, we need the materials required are sponge cake, tin fruits, Amul milk cream, Amul mithai made, mixed dry fruits, vanilla ice cream, and sugar coated jelly. Sir, ಇವಾಗ ನಾವು ಫಸ್ಟ್ ಈ ಬೌಲ್ ನ ತಗೊಳ್ಳೋಣ. ಫಸ್ಟ್ ಇಂಗ್ರೀಡಿಯೆಂಟ್ ನ ಇದರಲ್ಲಿ ಒಂದ್ ಲೇಯರ್ ಆಗಿ ನಾವು ಹಾಕಬೇಕು. ಫಸ್ಟ್ ಒನ್, ಈಗ ನಾವು ಇದು ಸ್ಪಾಂಜ್ ಕೇಕ್ ಅಂತ ಹೇಳ್ತೀವಿ. ಈ ಸ್ಪಾಂಜ್ ಕೇಕ್ ನ ವಿ ಹ್ಯಾವ್ ಟು ಅರೇಂಜ್ ಇಟ್ ಇನ್ ಅ ಲೇಯರ್. ಸ್ಪಾಂಜ್ ಕೇಕ್ ಅಂತ ಹೇಳಿದ್ರಿ ಮೇಡಮ್, ಸ್ಪಾಂಜ್ ತರನೇ ಇರುತ್ತಾ? ಎಸ್, ಮಕ್ಕಳಿಗೆ ಇಷ್ಟ ಆಗುತ್ತಾ? ಸಾಫ್ಟ್ ಆಗಿರುತ್ತೆ, ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಇದು. ಹೌದಾ? ಎಸ್ ಸರ್. ಮಕ್ಕಳೇ ಇಷ್ಟಪಡ್ತೀರಾ ಅಲ್ವಾ? ಸರ್, ಇದನ್ನ ನೀವು ಟ್ರೈ ಮಾಡ್ತೀರಾ ಇಡಕ್ಕೆ? ಕೊಡಿ. ಇದನ್ನ ಒಂದೊಂದಾಗಿ ಈ ಲೇಯರ್ ಪ್ರಕಾರ ನಾವು ಅರೇಂಜ್ ಮಾಡಬೇಕು. ಇದು ಫಸ್ಟ್ ಲೇಯರ್ ಕೇಕ್. ದಿಸ್ ಇಸ್ ದ ಫಸ್ಟ್ ಲೇಯರ್ ಆಫ್ ದ ಕೇಕ್. ನೋಡಿದ್ರಿ ಅಲ್ಲ ಮಕ್ಕಳ, ಯಾವ ರೀತಿ ಅರೇಂಜ್ ಮಾಡಿದ್ರು ಸ್ಪಾಂಜ್ ಕೇಕ್ ನ? ತುಂಬಾ ಇಷ್ಟಪಡ್ತೀರಾ ನೀವು ಸ್ಪಾಂಜ್ ಕೇಕ್? ಓಕೆ. ಆಫ್ಟರ್ ದಿಸ್ ವಿ ನೀಡ್ ಟು ಯೂಸ್ ದಿಸ್ ಫ್ರೂಟ್ tin. It is tin fruits, mixture of various fruits with the sugar syrup. ಮಕ್ಕಳೇ, ಮೇಡಮ್ ಹೇಳ್ತಾ ಇರೋದೆ ಟಿನ್ ಫ್ರೂಟ್ ಅಂತ. ಟಿನ್ ಫ್ರೂಟ್ ಅಂತ ಅಂದ್ರೆ ಇದು ಶಾಪ್ ಅಲ್ಲಿ ಸಿಗುವಂತದ್ದು. ಮೇಡಮ್, ಟಿನ್ ಫ್ರೂಟ್ ಎಲ್ಲಾ ಕಡೆ ಸಿಗೋದಿಲ್ಲ. ನಮ್ಮ ಮಕ್ಕಳಿಗೆ ಬೇರೆ ಏನಾದ್ರೂ ಟ್ರೈ ಮಾಡೋದಕ್ಕೆ ಹೇಳ್ಕೊಡ್ತೀರಾ? Sir, we can use the natural fresh fruits instead of this tin fruits. ಆಯ್ಷಾ ಮ್ಯಾಮ್, ಟಿನ್ ಫ್ರೂಟ್ ಅಂತ ಹೇಳಿದ್ರಿ, ಇದರಲ್ಲಿ ಶುಗರ್ ಹಾಕಿರ್ತಾರೆ ಅಂತ ಹೇಳಿದ್ರಿ ಅಲ್ವಾ? Yes. ನಾನು ಸಾಲ್ಟ್ ಹಾಕ್ತೀನಿ, ಏನಾಗುತ್ತೆ ಮೇಡಮ್? Sir, in the sweet dessert, we never use salt. We use only sweet. So, if we add salt in that, the dish will not look that delicious. ಮಕ್ಕಳೇ, ಟಿನ್ ಫ್ರೂಟ್ ಅಂತ ಅಂದ್ರೆ ಶಾಪ್ ಅಲ್ಲಿ ಸಿಗುವಂತದ್ದು.
ನೀವೇನ್ ಮಾಡಿ ನಿಮ್ಮ ಮನೆಯಲ್ಲಿ ಸಿಗುವಂತಹ ಹಣ್ಣುಗಳನ್ನ ಇದರಲ್ಲಿ ಹಾಕಬಹುದು. Now I'm going to put these fruits inside this bowl. We will not add more sugar syrup in it, very little, and arrange the fruits one by one here. ಆಯ್ಷಾನ, ನೀವು ಇದರಲ್ಲಿ ಫ್ರೂಟ್ಸ್ ಹಾಕಿದ್ರೆ ನಾನು ಇದಕ್ಕೆ ತರಕಾರಿ ಹಾಕಿದ್ರೆ Sir, tarkari hakidre sweet agutta. Why do you want to use vegetable in this sweet dish? We use healthy, nutritious fruits for the sweet dish. ಹೌದಾ ಮಕ್ಕಳೇ, ಇದರಲ್ಲಿ ಫ್ರೂಟ್ಸ್ ಹಾಕಿದ್ದಾರೆ. ಇದರಲ್ಲಿ ಏನೇನು ಹಾಕಿದ್ದಾರೆ ಅಂತ ನಾನು ನಿಮ್ಗೆ ಹೇಳ. ಪಪಾಯ, ಪರಂಗಿ ಹಣ್ಣು, ಪೈನಾಪಲ್, ಅನಾನಸ್, ಚೆರಿ, ಈ ಮೂರನ್ನು ಹಾಕಿದ್ದಾರೆ. ನೀವು ಬೇಕಾದ್ರೆ ಬಾಳೆಹಣ್ಣು, ಆಪಲ್, ಇನ್ನು ಕೆಲವು ಫ್ರೂಟ್ಸ್ ನೀವು ಅದರಲ್ಲಿ ಹಾಕ್ಬೋದು. ಆಯಿಷಾ ಮ್ಯಾಮ್, ಬೇಗ ಮಾಡಿ ಮ್ಯಾಮ್, ತುಂಬಾ ನೀರು ಬರ್ತಾ ಇದೆ, ತುಂಬಾ ನೀರು ಬರ್ಸ್ತಾ ಇದ್ರೆ ನನ್ಗೂ ಮಕ್ಳಿಗೂ. ಹೌದಾ, ಈಗ ನೆಕ್ಸ್ಟ್ ಥರ್ಡ್ ಲೇಯರ್ ನ ನಾವು ಆಡ್ ಮಾಡೋಣ. ಅದಕ್ಕೆ ಈಗ ಒಂದ್ ಬೌಲ್ ಅಲ್ಲಿ ನಾವು ಅಮೂಲ್ ಮಿಲ್ಕ್ ಕ್ರೀಮ್ ಮತ್ತೆ ಈ ಮಿಠಾಯಿ ಮೇಡ್ ನ ಎರಡು ಆಡ್ ಮಾಡಿ ಇದನ್ನ ಮಿಕ್ಸ್ ಮಾಡೋಣ. ಮಕ್ಕಳೇ, ನೋಡ್ಕೊಳ್ತಾ ಇದೀರಾ ತಾನೇ? ಸರಿಯಾಗಿ ನೋಡ್ಕೊಳ್ಳಿ. ಸರ್, ಇದನ್ನ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಹಾಕಕ್ಕೆ? ಹಾಕ್ತೀನಿ. ಹಾಕ್ಲಾ? ಎಸ್ ಸರ್, ಹಾಕಿ. ಅದನ್ನ ಅರ್ಧ ಹಾಕಿ. ಪುಟಾಣಿಗಳೇ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ. Now I've added this Milkmaid and Amul milk cream. Using this beater, I'm going to beat this. ನಿಮ್ಮ ಹತ್ರ ಈ ಬೀಟರ್ ಇಲ್ಲ ಆದ್ರೆ ನೀವು ರೆಗ್ಯುಲರ್ ಆಗಿ ನಿಮ್ಮ ಮನೆಯಲ್ಲಿ ಇರುವಂತಹ ಸಿಂಪಲ್ ಆಗಿರೋ ಬ್ಲೆಂಡರ್ ನ ಯೂಸ್ ಮಾಡಬಹುದು. ಮ್ಯಾಮ್, ಮಧ್ಯ ನೀವು ಬೀಟರ್ ಅಂತ ಅಂದ್ರೆ ಏನ್ ಮಕ್ಕಳು ಹೊಡೆಯೋದ? ಇಲ್ಲ ಸರ್, ಬೀಟರ್ ಅಂದ್ರೆ ಇದಕ್ಕೆ ಬೀಟರ್ ಅಂತ ಹೇಳ್ತೀವಿ. ಇದನ್ನ ಫುಲ್ ಮಿಕ್ಸ್ ಆಗಬೇಕು. ಟು ಮಿಕ್ಸ್ ದಿಸ್ ಪ್ರಾಪರ್ಲಿ ವಿ ಯೂಸ್ ದಿಸ್ ವಿಸ್ಕರ್. ಓಕೆ ಪುಟಾಣಿಗಳೇ, ನಿಮ್ಮ ಮನೇಲಿ ಇದಿಲ್ಲ ಅಂತ ಅಂದ್ರೆ ಮಂತ್ ಬರುತ್ತೆ, ಮಜ್ಜಿಗೆ ಮಾಡೋದು, ಅದರಲ್ಲಿ ಮಾಡ್ಬೋದು. Now let's pour this layer, third layer, on the fruits. ನಾನು ಹಾಕ್ಲಾ? ಹಾಕಿ ಸರ್, ತಗೊಳ್ಳಿ. ಆಯಿಷಾ ಮ್ಯಾಮ್, ರೆಡಿನಾ? ಹಾಕೊಡಿ ಬೇಗ. No sir, please wait. Still 2 more layers to be completed then. ವಾಟ್ ಮ್ಯಾಮ್, ಬೇಗ ರೆಡಿ ಮಾಡಿ. ಮಾಡೋಣ ಸರ್, ಮಾಡ್ತಾ ಇದ್ದೀವಿ. Let's do it. Now the next layer we are going to put this dry fruits. This is mixed dry fruits. There are raisins, almonds and cashews in this. The next layer we are going to put all these things one by one. ಮಕ್ಕಳೇ, ಮುಗೀತು ಇದಾದ್ರೆ. ಆಯಿಷಾ ಮ್ಯಾಮ್, ರೆಡಿ ಆಯ್ತಾ? Sir, no, please keep it here. Now there is another layer. You know what is this? This is my student's favorite ice cream. Now the next layer, I'm going to put this ice cream. ಮಕ್ಕಳೇ, ನಿಮಗೆ ತುಂಬಾ ಇಷ್ಟ ಆಗಿರುವಂತ ಐಸ್ ಕ್ರೀಮ್ ಇದೆ. ಆಯಿಷಾ ಮ್ಯಾಮ್, ನೀವು ವೆನಿಲಾ ಐಸ್ ಕ್ರೀಮ್ ಹಾಕಿದ್ರಿ, ನಾನು ಚಾಕ್ಲೇಟ್ ಐಸ್ ಕ್ರೀಮ್ ಹಾಕ್ತೀನಿ, ಏನಾಗುತ್ತೆ? ಏನು ಆಗಲ್ಲ sir. The taste will differ. That's all. You can add any of your favorite ice cream in this. Now this is the final layer to garnish on this. You know, this is the sweet sugar coated jellies on this for the garnish. ಆಯಿಷಾ ಮ್ಯಾಮ್, ನಾನು ಹೆಲ್ಪ್ ಮಾಡ್ತೀನಿ, ಕೊಡಿ. Sure sir. ಮಕ್ಕಳೇ, ನಿಮ್ಗೆ ತುಂಬಾ ಇಷ್ಟ ಆಗಿರುವಂತದ್ದು. Now the trifle pudding is ready. So you can just chill this for half an hour, then relish it. ಮಕ್ಕಳೇ, ಪುಟಾಣಿಗಳೇ, ಸ್ಪೆಷಲ್ ಪರ್ಸನ್ ಸ್ಪೆಷಲ್ ಆಗಿರೋದನ್ನ ಹೇಳ್ಕೊಟ್ರಲ್ವಾ? ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಸ್ಪೆಷಲ್ ಪರ್ಸನ್ ಕೊಡಿ, ಖುಷಿ ಪಡ್ತಾರೆ. Now the dessert is ready to serve. Let's do the plating. ಮೇಡಮ್, ಹೇಳಿ sir. ಒಂದ್ ಸೆಕೆಂಡ್. ಪುಟಾಣಿಗಳೇ, ನೋಡಿದ್ರಲ್ಲ, ಫ್ರೀಸ್ ಮಾಡಿದ್ಮೇಲೆ ಈ ರೀತಿ ಆಗುತ್ತೆ. ಇದು ತಿನ್ನೋದಕ್ಕೆ ರೆಡಿ ಇದೆ. ಬನ್ನಿ, ತಿಂದು ಎಂಜಾಯ್ ಮಾಡೋಣ. Happy Children's Day. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಟೇಸ್ಟ್ ಮಾಡ್ತೀರಾ ಸರ್? ಖಂಡಿತ ಮೇಡಮ್.
ಆಗ್ಲೇ ಬಾಯಲ್ಲೆಲ್ಲ ನೀರು ಬರ್ತಾ ಇತ್ತು. ಮಕ್ಕಳೇ ತಿನ್ನೋಣ, ಸವಿಯೋಣ. I hope you all enjoyed this dish and do prepare at home. ಪುಟಾಣಿಗಳೇ, ತುಂಬಾ ರುಚಿಯಾಗಿದೆ. ನೀವು ಮಾಡಿ ಬೇಗ ತಿನ್ನಿ. ಆಶಾಮ್ಮ, ಥ್ಯಾಂಕ್ ಯು. Thank you, sir.